ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಗುರು ಶಿಷ್ಯ ಸಂವಾದದಲ್ಲಿ ಆತ್ಮತತ್ವ ವಿಚಾರವು ಎಂಬ 213ನೆಯ ಅಧ್ಯಾಯಕ್ಕೆ ಸ್ವಾಗತ. ಗುರುವು ಆತ್ಮತತ್ವ ವಿಚಾರವನ್ನು ಕೇಳಿದ ತನ್ನ ಶಿಷ್ಯನಿಗೆ ಹೇಳುತ್ತಿರುವನು: ಓ ಶಿಷ್ಯ, ಪ್ರಪಂಚದಲ್ಲಿ ಚರಾಚರಾತ್ಮಕಗಳಾದ 4 ಬಗೆಯ ಭೂತ ವರ್ಗಗಳ ಜನನವು ಅವ್ಯಕ್ತವು, ಮರಣವು ಅವ್ಯಕ್ತವೇ. ಅದರಂತೆ ಮನಸ್ಸೂ ಕೂಡ ಅವ್ಯಕ್ತ ಲಕ್ಷಣವುಳ್ಳದ್ದು. ಏಕೆಂದರೆ ಆ ಮನಸ್ಸು ಅವ್ಯಕ್ತವಾದ ಆತ್ಮನನ್ನು ಅನುಸರಿಸುವುದರಿಂದ ಅದು ಅವ್ಯಕ್ತವೆಂದೇ ತಿಳಿ. ಸಣ್ಣ ಅರಳಿಯ ಬೀಜದಲ್ಲಿ ದೊಡ್ಡ ಮರವೇ ಅಡಗಿದ್ದು ಆಮೇಲೆ ಅದು ಕಾಲಕ್ರಮದಿಂದ ಹೊರಕ್ಕೆ ಬಂದಾಗ ದೊಡ್ಡ ಮರವಾಗಿ ಕಾಣುವಂತೆ ಈ ಪ್ರಪಂಚವೆಲ್ಲ ಅವ್ಯಕ್ತದಲ್ಲಿ ಅಡಗಿದ್ದು ಆಮೇಲೆ ಅದರಿಂದ ಉಂಟಾಗುವುದು. ಅಚೇತನವಾದ ಕಬ್ಬಿಣವು ಆಯಸ್ಕಾಂತದ ಕಡೆಗೆ ಓಡುವಂತೆ ಅವ್ಯಕ್ತದಿಂದ ಉಂಟಾದ ಬುದ್ಧಿಯು ಆತ್ಮನನ್ನೇ ಅನುಸರಿಸುವುದು. ಆ ಬುದ್ಧಿಯನ್ನು ಮನಸ್ಸು ಹಿಂಬಾಲಿಸುವುದು. ಜನ್ಮಾಂತರ ವಾಸನೆಯನ್ನೇ ಕಾರಣವಾಗಿ ಉಳ್ಳ ಕರ್ಮಗಳು, ಇತರ ಕಾರಣಗಳು ಅಂದರೆ ಅವಿದ್ಯೆ ಅಥವಾ ಮಾಯೆ, ಇತರ ಕಾರಣಗಳು ದೇಹವನ್ನು ಅನುಸರಿಸಿ ಹೋಗುವವು. ಅಜ್ಞಾನ ಭ್ರಾಂತಿಗಳಿಂದ ಹುಟ್ಟಿದ ಭಾವಗಳು ಅಚೇತನಗಳಾಗಿದ್ದರೂ ಆತ್ಮಕ್ಕೆ ಪುನರ್ಜನ್ಮ ಉಂಟಾದಾಗ ಅದರ ಸಂಗಡ ಬಂದು ಸೇರುವಂತೆಯೇ ಬ್ರಹ್ಮಜ್ಞಾನವುಳ್ಳ ಆತ್ಮನ ಭಾವಗಳು ಬ್ರಹ್ಮನಿಂದಲೇ ಅನುಗತವಾಗಿ ಬಂದು ಆ ಬ್ರಹ್ಮನೊಡನೆಯೇ ಕೂಡಿಕೊಳ್ಳುವವು. ಪಿತ್ತೆನಿಸಿಕೊಳ್ಳುವ ಆತ್ಮವೊಂದು ಹೊರತು ಈಗ ಬೇರೆ ಬೇರೆ ಕಾಣುವ ಭೂಮ್ಯಾಕಾಶಗಳಾಗಲಿ, ಸ್ವರ್ಗವಾಗಲಿ, ಪ್ರಾಣಗಳಾಗಲಿ, ಧರ್ಮಾಧರ್ಮಗಳಾಗಲಿ ಯಾವುದು ಮೊದಲಿದ್ದುವಲ್ಲ. ಅಜ್ಞಾನದಿಂದ ಉಪಹತವಾದ ಆ ಜೀವನೊಡನೆ ಅವುಗಳಿಗೆ ಅವಶ್ಯಕವಾದ ಸಂಬಂಧವೊಂದೂ ಇಲ್ಲ. ಆತ್ಮವೆಂಬುದು ನಿತ್ಯವು, ಅದಕ್ಕೆ ನಾಶವಿಲ್ಲ. ಅದು ಒಂದೊಂದು ಪ್ರಾಣಿಯಲ್ಲಿಯೂ ನೆಲೆಗೊಂಡಿರುವುದು. ಆ ಆತ್ಮವು ಮನಸ್ಸನ್ನೇ ಉಪಕರಣವಾಗಿ ಉಳ್ಳದ್ದು. ಅದಕ್ಕೆ ಸ್ವತಃ ಗುಣಗಳೂ ಇಲ್ಲ. ನಮಗೆ ಕಾಣುವ ಈ ಪ್ರಪಂಚವೆಲ್ಲವೂ ಅಜ್ಞಾನದಿಂದಲೂ ಭ್ರಾಂತಿಯಿಂದಲೂ ಉಂಟಾದುವೆಂದೇ ವೇದಗಳು ಸಾಧಿಸುವವು. ಆತ್ಮನು ತನಗೆ ನಾಮರೂಪಾದಿ ಭೇದಗಳಿರುವುದಾಗಿ ತಿಳಿಯುವುದು ಪುರಾತನ ಕಾಮವಾಸನೆಗೆ ಒಳಗಾಗಿಯೇ. ಆ ಕಾಮವಾಸನೆಯಿಂದಲೇ ಆತ್ಮನಿಗೆ ಕರ್ಮಗಳಲ್ಲಿ ಪ್ರವೃತ್ತಿಯುಂಟಾಗುವುದು. ಹೀಗೆ ಕಾಮವಶನಾಗಿ ಕರ್ಮವನ್ನು ಹಿಡಿಯುವುದರಿಂದ ಪ್ರಬಲವಾದ ಈ ಸಂಸಾರ ಚಕ್ರವೆಂಬುದು ಆದ್ಯಂತಗಳೇ ಇಲ್ಲದಂತೆ ಪ್ರವರ್ತಿಸುತ್ತಾ ಬರುವುದು. ಆ ಸಂಸಾರ ಚಕ್ರಕ್ಕೆ ಅವ್ಯಕ್ತವೇ ನಾಭಿ, ದೇಹೇಂದ್ರಿಯಾದಿಗಳು ಅದರ ಅರಗಳು, ಭಾವಗಳು ಕರ್ಮಗಳು ಅದರ ನೇಮಿ. ರಜೋಗುಣದಿಂದ ಪ್ರೇರಿತರಾಗಿ ಓಡುತ್ತಿರುವ ಆ ಚಕ್ರದಲ್ಲಿ ಕುಳಿತು ಆತ್ಮನು ಸಾಕ್ಷಿಯಾಗಿ ನೋಡುತ್ತಿರುವನು. ಆಶೆ ಅಥವಾ ಸ್ನೇಹ ಅಂದರೆ ಜಿಡ್ಡಿನ ಸಂಬಂಧವುಳ್ಳ ರಜೋಗುಣವೇ ಆ ಚಕ್ರದ ಅಚ್ಚು. ಆ ಸ್ನೇಹ ಅಂದರೆ ಜಿಡ್ಡಿನ ಗುಣವಿರುವುದರಿಂದಲೇ ಎಳ್ಳು ಗಾಣದಲ್ಲಿ ಹಾಕಿ ಅರೆಯಲ್ಪಡುವಂತೆ ಜಗತ್ತೆಲ್ಲವೂ ಸಂಸಾರ ಚಕ್ರದಲ್ಲಿ ಪೀಡಿಸಲ್ಪಡುತ್ತಿರುವುದು. ಅಜ್ಞಾನಜನ್ಯವಾದ ಭೋಗಾಭಿಲಾಷೆಯಿಂದಲೇ ಜೀವನು ಕರ್ಮಗಳಲ್ಲಿ ವ್ಯಾಪೃತನಾಗುವನು. ಆ ಕರ್ಮಗಳೇ ಆತ್ಮನಿಗೆ ಅಜ್ಞಾನದ ಮತ್ತು ಶರೀರದ ಸಂಬಂಧವನ್ನು ತಂದೊಡ್ಡುವವು. ಕಾರಣವು ತಾನಾಗಿ ಬಂದು ಕಾರ್ಯದಲ್ಲಿ ಸೇರುವುದಿಲ್ಲ, ಕಾರ್ಯವು ಕಾರಣದಲ್ಲಿ ಸೇರುವುದಿಲ್ಲ. ಈ ಕಾರ್ಯ ಕಾರಣಗಳನ್ನು ಒಡಗೂಡಿಸಲು ಕಾಲವು ಕಾರಣವು. ಭೂತಗಳು 8, ಅವುಗಳ ವಿಕಾರಗಳೆನಿಸಿದ 16 ಕರ್ಮವೆಂಬ ಕಾರಣಗಳಿಂದ ಕೂಡಿದವುಗಳಾಗಿ ಒಂದನ್ನೊಂದು ತೊಡರಿಕೊಂಡೇ ಪುರುಷನಲ್ಲಿ ಸೇರಿರುವವು. ಹಿಂದಿನ ಶರೀರವನ್ನು ಬಿಟ್ಟ ಮೇಲೆಯೂ ಜೀವನು ಸತ್ವ ರಜ ತಮಸ್ಸೆಂಬ ಗುಣಗಳಿಂದ ಕೂಡಿದವನಾಗಿ ಜನ್ಮಾಂತರಕ್ಕೆ ಕಾರಣಗಳೆನಿಸಿದ ಕರ್ಮಗಳು, ವಿದ್ಯೆ, ಪೂರ್ವವಾಸನೆ ಇವುಗಳ ಬಲದಿಂದ ಧೂಳು ವಾಯು ಪ್ರೇರಿತವಾಗಿ ಹೋಗುವಂತೆ ಪರಮಾತ್ಮನ ಸಂಕಲ್ಪವನ್ನು ಅನುಸರಿಸಿ ಹೋಗುವನು. ಆದರೆ ಆತ್ಮವು ಸಹಜವಾಗಿ ಅಂತಹ ಭಾವಗಳಿಗೂ ಕಾರಣಗಳಿಗೂ ಒಳಪಟ್ಟುದಲ್ಲ. ಅವು ಆತ್ಮಕ್ಕೆ ಸಂಬಂಧಿಸಿದವುಗಳಲ್ಲ. ಸ್ವಭಾವದಲ್ಲಿ ಶುದ್ಧವಾದ ಗಾಳಿಯು ಧೂಳಿನಿಂದ ತುಂಬಿ ಆ ಧೂಳನ್ನು ತನ್ನೊಡನೆ ಸಾಗಿಸಿಕೊಂಡು ಹೋದರೂ ಆ ಧೂಳಿಗಿಂತಲೂ ತಾನು ಬೇರೆಯಾಗಿ ಅದರಿಂದ ತಾನು ಕೆಡದ ಹಾಗೆಯೇ ಇರುವಂತೆ ಬುದ್ಧಿವಂತನಾದವನು ತನ್ನ ಪುನರ್ಜನ್ಮ ಕಾರಣಗಳಿಗೂ ಆತ್ಮಕ್ಕೂ ಸಂಬಂಧವಿಲ್ಲವೆಂದು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಮನಸ್ಸು ಮೊದಲಾದವುಗಳೊಡನೆ ಸೇರಿದ ಅಭ್ಯಾಸ ಬಲದಿಂದ ಜೀವನು
ತನಗೆ ಸಹಜವಾದ ಆತ್ಮಸ್ವರೂಪವು ಎಂತಹದೆಂಬುದನ್ನು ತಿಳಿಯಲಾರದೆ ಭ್ರಮಿಸುವನೇ ಹೊರತು ನಿಜವಾಗಿ ಆತ್ಮನು ಅಂತಹವನಲ್ಲ. ಈ ಆತ್ಮ ವಿಷಯವಾದ ಸಂದೇಹವನ್ನು ಭಗವಂತನಾದ ವೇದಪುರುಷನೇ ತಿಳಿಸಿರುವನು. ಚಕ್ರವರ್ತಿ ಚಿಹ್ನೆಗಳನ್ನು ಧರಿಸಿದ ರಾಜನು ತನ್ನ ರಾಜನೀತಿಯನ್ನು ನಡೆಸುವುದರಲ್ಲಿ ಹೇಗೆಯೋ ಹಾಗೆ ಮನುಷ್ಯನು ದುಃಖ ನಿವೃತ್ತಿಗೂ ಸುಖ ಪ್ರಾಪ್ತಿಗೂ ಉಪಾಯವನ್ನು ಬೋಧಿಸತಕ್ಕ ಕರ್ಮ ವಿಧಿಗಳನ್ನು ತಿಳಿದಿರಬೇಕು. ಬೆಂಕಿಯಲ್ಲಿ ಬೆಂದ ಬೀಜಗಳು ತಿರುಗಿ ಹೇಗೆ ಮೊಳೆಯಲಾರವೋ ಹಾಗೆಯೇ ಅವಿದ್ಯೆ, ಅಹಂಕಾರ, ರಾಗ, ದ್ವೇಷ, ಮರಣ ಭಯ ಮುಂತಾದ ಕ್ಲೇಶಗಳನ್ನು ಜ್ಞಾನವೆಂಬ ಅಗ್ನಿಯಿಂದ ದಹಿಸಿದವನಿಗೆ ತಿರುಗಿ ಅವು ಪುನರ್ಜನ್ಮಕ್ಕೆ ಕಾರಣವಾಗಲಾರವು. ಇದು 213ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.